ಮಾಮ, ದಿನಾಲು ಇದೇ ರೀತಿ ಅಕ್ಕನ ಚಿಂತೆಯಲ್ಲಿ ಎಷ್ಟು ದಿನ ಅಂತ ಉಪವಾಸ ಇರ್ತೀರಿ? ಮೊದಲು ನಡ್ರಿ ಊಟಕ್ಕೆ. ಏನು ಮಾಡಲಿ ಸುಭದ್ರ, ನಾನೆಷ್ಟೇ ಮರೆಯಲು ಪ್ರಯತ್ನಿಸಿದರೂ ಅವರ ನೆನಪುಗಳು ನನ್ನನ್ನು ದಿನಾಲು ಕಾಡಹತ್ತಿರಲಿಲ್ಲ. ಮರೆಯಲೇಬೇಕು ಮಾಮ. ಮರೆಯಲೇಬೇಕು ಮಾಮ, ಮರೆಯಲೇಬೇಕು. ಚಿತೆ ಈ ಮನುಷ್ಯ ಶರೀರವನ್ನು ಸುಟ್ಟರೆ ಚಿಂತೆ ಜೀವನವನ್ನೇ ಸುಡುತ್ತದೆ. ಅದಕ್ಕಾಗಿ ಅದನ್ನೆಲ್ಲ ಮರೆತು ಸಂಸಾರದತ್ತ ಗಮನ ಕೊಡು. ವಿಷಮ ಸಂಸಾರವಿದನು ಕನಸೆಂದು ಹರಿ ಎಂದು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಿಲ್ಲವೇ? ಈ ಬದುಕೆಲ್ಲ ಬರೀ ಕನಸು ಮಾಮ, ಕನಸು. ಆಯ್ತು, ನಿನ್ನ ಮಾತಿಗೆ ಒಪ್ಪಿದೆ. ಹಾ, ನಿನ್ನ ನೌಕರಿ ವಿಷಯ ಎಲ್ಲಿಗೆ ಬಂತಪ್ಪ? ಈ ವಾರದಲ್ಲಿ ಎಲ್ಲ ಸರಿ ಹೋಗುತ್ತಿದೆ ಮಾಮ, ನಾನೇನು ಬರುತ್ತೇನೆ. ಹಾ ತಂಗಿ ಸುಭದ್ರ, ಈ ಮನೆಯ ಸೊಸೆಯಾಗಿ ನೀನು ಅಕ್ಕನ ಕೈ ತುತ್ತನ್ನು ಮರೆಸಿ ಮಾವರನ್ನು ಸರಿಯಾಗಿ ನೋಡಿಕೊಂಡು ತಾಯಿ ಎನಿಸಿಕೋ ಅಥವಾ ಮಗಳೆನಿಸಿಕೋ. ಆಯ್ತನ, ಪತಿ ಸೇವೆಯಲ್ಲಿ ನಿರತಳಾದ ನಾನು ಈ ಮಾವನವರನ್ನು ನನ್ನ ಸ್ವಂತ ತಂದೆಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೀನಣ್ಣ. ಹೌದು ತಂಗಿ, ನಿನ್ನ ಮಾತಿಗೆ ಒಪ್ಪಿದೆ. ಮಾಮ ದಿನಾಲು ಅಕ್ಕನ ಚಿಂತೆಯಲ್ಲಿ ಎಷ್ಟು ದಿನ ಅಂತ ಹೀಗೆ ಕಷ್ಟದಲ್ಲಿ ಅವರಿಗೆ ಸಂತೋಷ ಪಡಿಸಲು ಒಂದು ಹಾಡನ್ನಾದರೂ ಹಾಡು ತಂಗಿ, ಹಾಡನ್ನಾದರೂ ಹಾಡು. ಆಯ್ತನ. ಹಾ ಮರೆಯೋ, ಅಪಾಯ ಕಟ್ಟಿಟ್ಟ ಬುತ್ತಿ. ಹಾ ಬನ್ನಿ ಹೋಗೋಣ.